ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಧನಸ್ಸು ರಾಶಿ ಅವ್ರದ್ದು ಏಪ್ರಿಲ್ ಮಂತ್ ಟಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಯಾವಾಗಲೂ ಮಾಡೋ ಥರನೇ ಇವಾಗ್ಲೂ ನಾವು ಫೈನಾನ್ಸಸ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್ ಮತ್ತು ಜನರಲ್ ಮೆಸೇಜಸ್ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಸ್ಯಾಟರ್ನ್ ಟ್ರಾನ್ಸಿಟ್ ರೀಡಿಂಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎವ್ರಿ 2.5 ಇಯರ್ಸು ಸ್ಯಾಟ್ರನ್ ರಾಶಿನ ಬದಲಾಯಿಸೋದ್ರಿಂದ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗ್ಬೋದು ಅನ್ನೋದನ್ನ ಟಾರೋ ಕಾರ್ಡ್ ರೀಡಿಂಗ್ನ ಮಾಡಿದ್ದೀನಿ. ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನೀವು ನೋಡಿಲ್ಲ ಅಂದರೆ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವೇನಾದರೂ ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸ ವ್ಯೂವರ್ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ, ಡೆವಿಲ್ ಕಾರ್ಡ್ ಬಂದಿದೆ, ಮತ್ತು 6 ಆಫ್ ವ್ಯಾಂಡ್ಸ್, ನೈಟ್ ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ, ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ನಿಮ್ಮ ಯಾರಾದರೂ ಇಲ್ಲಿ ಈ ರೀಡಿಂಗ್ನ ರಿಲೇಷನ್ಶಿಪ್ಗೋಸ್ಕರ ನೋಡ್ತಿರ್ಬೋದು ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರು ನಿಮ್ಮ ಪಾರ್ಟ್ನರು ಕಮಿಟ್ಮೆಂಟ್ ಕೊಡ್ತಿಲ್ಲ ನಿಮಗೆ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಕೆಲವೊಂದು ತಿಂಗಳು ಅಥವಾ ಕೆಲವೊಂದು ವರ್ಷಗಳಿಂದ ಅಂತ ಹೇಳ್ತೀನಿ. ಅಥವಾ ನೀವು ರೀಸೆಂಟಾಗಿ ಯಾರನ್ನಾದರೂ ಮೀಟ್ ಮಾಡಿರ್ಬೋದು, 1-2 ಇಯರ್ಸಲ್ಲೇ ನಿಮ್ಮ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರ್ಬೋದು, ನಿಮ್ಮಿಬ್ಬರ ಮಧ್ಯದಲ್ಲಿ ಬಾಂಡಿಂಗ್ ಇರ್ಬೋದು ಅಂತ ಹೇಳ್ತೀನಿ. ಬಟ್ ಆ ಪರ್ಸನ್ನು ನಿಮಗೆ ಅಥವಾ ನೀವು ಅವರಿಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಿಲ್ಲ ಪ್ರೆಸೆಂಟ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ನಿಮಗನ್ಸುತ್ತೆ ಅವರಿಗೆ ಫೀಲಿಂಗ್ಸ್ ಇದೆ, ನನಗೂ ಫೀಲಿಂಗ್ಸ್ ಇದೆ, ಮ್ಯೂಚುವಲ್ ಆಗಿದೆ ಎಮೋಷನ್ಸು, ಬಟ್ ಅವರು ಕಮಿಟ್ಮೆಂಟ್ ಕೊಡ್ತಿಲ್ಲ ಅಥವಾ ಕೊಡ್ತಾರಾ ಇಲ್ವಾ ಅಂತ ಡೌಟಲ್ಲಿರ್ಬೋದು. ಬಟ್ ಇಲ್ಲಿ ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ಅವ್ರ ಲೈಫಲ್ಲಿ ಅವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರೋದ್ರಿಂದ ಅವರು ಅವ್ರ ಬರ್ಡನ್ನ ನಿಮ್ಮ ಲೈಫಲ್ಲಿ ತೊಗೊಂಬರ್ಬಾರ್ದು, ನಿಮಗೆ ಆ ಬರ್ಡನ್ ಆಗಬಾರ್ದು. ಇವಾಗ ಪ್ರೆಸೆಂಟ್ಲಿ ಅವ್ರ ಫ್ಯಾಮಿಲಿ ಲೈಫಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ, ಆ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರು ನಿಮಗೆ ಪ್ರೆಸೆಂಟ್ಲಿ ಕಮಿಟ್ಮೆಂಟ್ ಕೊಡದೇ ಇರ್ಬೋದು ಅಂತ ಹೇಳ್ತೀನಿ, ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ. ಸೊ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬರ್ಬೋದು ಫ್ರೆಂಡ್ಸ್. ಸೊ ನಿಮಗೆ ಸೇಮ್ ಪರ್ಸನಿಂದ ಕಮಿಟ್ಮೆಂಟ್ ಸಿಗೋ ಚಾನ್ಸಸ್ ಇದೆ, ಬಟ್ ನೀವು ವೆಯ್ಟ್ ಮಾಡಬೇಕಾಗಿ ಬರ್ಬೋದು. ಯಾಕಂದರೆ ನಿಮ್ಮ ಪರ್ಸನ್ನು ಅವ್ರ ಪ್ರಾಬ್ಲಮ್ಸು, ಅವ್ರ ರೆಸ್ಪಾನ್ಸಿಬಿಲಿಟೀಸ್ನ ಕಡಿಮೆ ಮಾಡಿಕೊಂಡು ನಿಮಗೆ ಕಮಿಟ್ಮೆಂಟ್ ಕೊಡಬೇಕಂತ ಇದ್ದಾರೆ. ಸೊ ಈ ಪರ್ಸನ್ನು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೀವು ಈ ಪ್ರೆಸೆಂಟ್ಲಿ ನನಗೆ ಕಮಿಟ್ಮೆಂಟ್ ಸಿಗುತ್ತಾ ಇಲ್ವಾ ಅಂತ ಅಷ್ಟೇ ಯೋಚನೆ ಮಾಡ್ತಿದ್ದೀರಾ. ಬಟ್ ಈ ಪರ್ಸನ್ನು ಲಾಂಗ್ ಟರ್ಮಲ್ಲಿ ನಾನು ಹೇಗೆ ನನ್ನ ಪಾರ್ಟ್ನರ್ನ ನೋಡ್ಕೊತೀನಿ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಕಮಿಟ್ಮೆಂಟ್ ನಿಮಗೆ ಲೇಟಾಗಿ ಸಿಗ್ಬೋದು. ಇಲ್ಲಿ ನೋಡಿ ಸಕ್ಸಸ್ ಕಾರ್ಡ್ ಇದೆ, ಇಲ್ಲಿ ನೀವು ನೋಡ್ಬೋದು ಸಕ್ಸಸ್, ರೆಕಾಗ್ನಿಷನ್ ಅಂತ ಇದೆ, ಪ್ರೋಗ್ರೆಸ್ ಅಂತ ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಇದೆ ಮತ್ತು ಪ್ರೋಗ್ರೆಸ್ ಇದೆ. ಬಟ್ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನಿಧಾನ ಆಗುತ್ತೆ, ಡಿಲೇ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಿಮಗೆ ಮೇ ಬಿ 1 ಇಯರ್, 1.5 ಇಯರ್ವರೆಗೂ ನೀವು ವೆಯ್ಟ್ ಮಾಡಬೇಕಾಗಿ ಬರ್ಬೋದು. ಸೊ ಇದನ್ನು ಯೂನಿವರ್ಸ್ ನಿಮಗೆ ಪೇಷನ್ಸ್ ಇಟ್ಕೊಳ್ಳಿ ಮತ್ತು ನಿಮ್ಗೆ ಏನು ಬೇಕು ಅನ್ನೋದನ್ನ ಲೈಫಲ್ಲಿ ಡಿಸೈಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ನೀವು ಕೆಲವೊಂದು ಸರಿ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಥಿಂಕಿಂಗಿಂದ ನೀವು ಲೈಫಲ್ಲಿ ಮೂವ್ ಆಗಬೇಕು, ನಾನು ಮೂವ್ ಫಾರ್ವರ್ಡ್ ಆಗಬೇಕು, ಸ್ಟಕ್ ಆಗಿದ್ದೀನಿ ಅಂತ ಅನಿಸ್ಬೋದು ರಿಲೇಷನ್ಶಿಪ್ಪಲ್ಲಿ. ಬಟ್ ಇದು ಓವರಾಲ್ ನಿಮ್ಮ ಫೈನಾನ್ಸಸ್ ರಿಲೇಟೆಡ್ ಆಗಿನೂ ಆಗಿರ್ಬೋದು ಫ್ರೆಂಡ್ಸ್. ಸೊ ಸ್ಟಕ್ ಆಗಿರ್ಬೋದು ನಿಮ್ಮ ಫೈನಾನ್ಸಸ್ ರಿಲೇಟೆಡು, ಇಲ್ಲ ನಿಮ್ಮ ಪಾರ್ಟ್ನರು ಅವ್ರ ಫೈನಾನ್ಸಸ್ ರಿಲೇಟೆಡ್ ಲೈಫಲ್ಲಿ ಅಂತ ಹೇಳ್ತೀನಿ. ಸ್ವಲ್ಪ ಸ್ಟಕ್ ಎನರ್ಜಿ ಇದೆ, ಬಟ್ ಸ್ಲೋ ಆಗಿ ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ನೀವು ವೆಯ್ಟ್ ಮಾಡಬೇಕಾಗಿ ಬರಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿ ನೋಡಿ, ನೀವು ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಸೊ ಟೆಂಪ್ರೆನ್ಸ್ ಕಾರ್ಡು ಬೇಸಿಕಲಿ ಬ್ಯಾಲೆನ್ಸ್ನ ಹೇಳುತ್ತೆ. ನಿಮ್ಮ ಲೈಫ್ನ ನೀವು ಬರೀ ರಿಲೇಷನ್ಶಿಪ್ ಅಂತಲೇ ಯೋಚನೆ ಮಾಡ್ತೀರಾ, ನಿಮ್ಮ ಕರಿಯರು, ಫೈನಾನ್ಸಸ್ಸು, ಬೇರೆ ಏರಿಯಾ ಆಫ್ ಲೈಫು, ಬೇರೆ ವಿಷಯಗಳ ಬಗ್ಗೆಯೂ ಗಮನ ಕೊಡಿ. ನಿಮ್ಮ ರಿಲೇಷನ್ಶಿಪ್ಪು ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನೀವು ಬೇರೆ ವಿಷಯಗಳ ಬಗ್ಗೆ, ಬೇರೆ ಸಿಚುವೇಶನ್ಸ್ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ, ಫೈನಾನ್ಸಸ್ ಬಗ್ಗೆ ಯೋಚನೆ ಮಾಡಿ, ಮತ್ತು ಕರಿಯರ್ ಬಗ್ಗೆ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಈಗ ಪ್ರೆಸೆಂಟ್ಲಿ ನೀವು ಫೋಕಸ್ನ ನೀವು ಬೇರೆ ಏರಿಯಾ ಆಫ್ ಲೈಫ್ ಬಗ್ಗೆ ಫೋಕಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಅದರಲ್ಲೂ ನಿಮಗೆ ಸಕ್ಸಸ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಇದೇನಾದರೂ ಕರಿಯರ್, ಫೈನಾನ್ಸಸ್ ಆಗಿದ್ದರೆ, ಸೊ ನಿಮ್ಮ ಫೈನಾನ್ಷಿಯಲಿ ನೀವು ಲೈಫಲ್ಲಿ ಸ್ಟಕ್ ಆಗಿದ್ದರೆ
ಸೊ ಅದರಿಂದ ನಿಮಗೆ ಮೂವ್ ಆನ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಸ್ಟಕ್ ಎನರ್ಜಿಯಿಂದ ಸ್ಲೋಲಿ ಪ್ರೋಗ್ರೆಸ್ ಆಗ್ತೀರಾ ಅಂತ ಹೇಳ್ತೀನಿ. ಫೈನಾನ್ಷಿಯಲಿ ನೀವೇನಾದರೂ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ನೀವಿಲ್ಲಿ ನೋಡ್ಬೋದು, ಈ ನೈಟ್ ಎನರ್ಜಿ ಬಂದ್ಬಿಟ್ಟು ಸ್ಲೋ ಎನರ್ಜಿ ಫ್ರೆಂಡ್ಸ್. ಸೊ ಹಾಗಾಗಿ ಸ್ಲೋ ಆಗಿ ಆ್ಯಕ್ಷನ್ನು ಮತ್ತು ಮೂಮೆಂಟ್ ಆಗ್ಬೋದು ಫೈನಾನ್ಸಸ್ ರಿಲೇಟೆಡ್ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಇಮಿಡಿಯೇಟಾಗಿ ನೀವು ಫೈನಾನ್ಷಿಯಲಿ ಗ್ರೋ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಗ್ರೋ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಯೂನಿವರ್ಸ್ ನಿಮಗೆ ಎಂಪ್ರೆಸ್ ಎನರ್ಜಿಯಲ್ಲಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಮತ್ತು ನಿಮ್ಮ ಸೆಲ್ಫ್ ಲವ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ, ನಿಮ್ಮ ಹೆಲ್ತು, ನಿಮ್ಮ ಫಿಟ್ನೆಸ್ಸು, ನಿಮ್ಮ ಅಪಿಯರೆನ್ಸ್ ಬಗ್ಗೆ ಯೋಚನೆ ಮಾಡಿ, ಇನ್ನೂ ಹೇಗೆ ನೀವು ಬೆಟರ್ ಆಗ್ಬೋದು, ನಿಮ್ಮ ಸೆಲ್ಫ್ ನೀವು ಬೆಟರ್ ಪರ್ಸನ್ ಹೆಂಗೆ ಆಗಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಪ್ರೆಸೆಂಟ್ಲಿ ರಿಲೇಷನ್ಶಿಪ್ಪು ಹೇಗಿದೆಯೋ ಹಾಗೆ ಗೋ ವಿತ್ ದ ಫ್ಲೋ ಥರ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಎಂಪ್ರೆಸ್ ಎನರ್ಜಿಯಲ್ಲಿ ನೀವು ಏಪ್ರಿಲ್ ಮಂತಲ್ಲಿ ಇರಬೇಕಾಗಿ ಬರುತ್ತೆ, ಅಥವಾ ಯೂನಿವರ್ಸ್ ನಿಮಗೆ ಆ ಎನರ್ಜಿಯಲ್ಲಿ ಇರೋದಕ್ಕೆ ಪುಷ್ ಮಾಡ್ತಾರೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸೈಕಲ್ಲು ಎಂಡ್ ಆಗ್ತಿದೆ ಅಂತ ಹೇಳ್ತೀನಿ. ಆಗಲೇ ಹೇಳ್ದಂಗೆ ಫೈನಾನ್ಷಿಯಲಿ ನೀವೇನಾದರೂ ಪ್ರಾಬ್ಲಮ್ಸು ಟ್ರಬಲ್ನ ಫೇಸ್ ಮಾಡ್ತಿದ್ರೆ ನಿಮ್ಮ ನೆಗೆಟಿವ್ ಕರ್ಮ ಏನಿದೆ ಮನಿ ರಿಲೇಟೆಡು ಅದು ಎಂಡ್ ಆಗ್ತಿದೆ, ಮತ್ತು ಪಾಸಿಟಿವ್ ವೈಬ್ರೇಷನ್ಸು, ಪಾಸಿಟಿವ್ ಎನರ್ಜೀಸ್ನ ಫೈನಾನ್ಸಸ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಕರಿಯರ್ ರಿಲೇಟೆಡ್ ಯಾರಾದರೂ ಈಗ ಹೊಸದಾಗಿ ಜಾಬ್ ಹುಡುಕಬೇಕು, ಇಲ್ಲ ಪ್ರಮೋಷನ್ಸ್ ಬೇಕು ಅಂತ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ರೆಸೆಂಟ್ ಕರಿಯರಲ್ಲಿ ನೀವು ಗ್ರೋ ಆಗ್ತೀರಾ. ಏಪ್ರಿಲ್ ಮಂತಲ್ಲಿ ಮೇ ಬಿ ನಿಮ್ಮ ಪ್ರಮೋಷನ್ ಕೂಡ ಸಿಗಬಹುದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಲೈಫಲ್ಲಿ ಗ್ರೋ ಆಗ್ತಿದ್ದೀರಾ, ಬಟ್ ಸ್ವಲ್ಪ ಸ್ಲೋ ಆಗ್ತಿದೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಈ ಪೆಂಟಕಲ್ಸ್ ಕೂಡ ಒನ್ ಬೈ ಒನ್ ಆರ್ಗನೈಸ್ ಆಗಿದೆ. ಸೊ ಎಲ್ಲ ಪೆಂಟಕಲ್ಸು ಒಂದೇ ರೀತಿಯಲ್ಲಿಲ್ಲ, ಒನ್ ಬೈ ಒನ್ನು ಸ್ಮಾಲ್ ಟು ಬಿಗ್ ಅಂತ. ಸೊ ಸ್ವಲ್ಪ ಅಲೈನ್ಮೆಂಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ನೀವು ಫೈನಾನ್ಸಲ್ಲಿ ನೀವು ಅಂದ್ಕೊಂಡಿರೋ ಥರ ಗೋಲ್ನ ರೀಚ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಏಪ್ರಿಲ್ ಮಂತಲ್ಲಿ ನಿಮಗೆ ಸ್ವಲ್ಪ ಮೂಮೆಂಟ್ ನೋಡೋಕ್ಕೆ ಸಿಗುತ್ತೆ, ಸ್ವಲ್ಪ ಪ್ರೋಗ್ರೆಸ್ನ ನೋಡ್ಬೋದು ನೀವು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಸ್ಟಕ್ ಎನರ್ಜಿ ಇದೆ, ಸ್ವಲ್ಪ ಸ್ಲೋ ಎನರ್ಜಿ ಇದೆ. ಸೊ ಪೇಷನ್ಸ್ ಆಗಿರಿ ಫ್ರೆಂಡ್ಸ್. ಸೊ ಈಗ ನಾವು ಶಿವ ಮೆಸೇಜಸ್ ಏನಿದೆ, ನಿಮ್ಮ ಏಪ್ರಿಲ್ ಮಂತ್ಗೆ ಗೈಡೆನ್ಸ್ ಏನಿದೆ, ಶಿವ ಏನು ಗೈಡೆನ್ಸ್ನ ಕೊಡ್ತಿದ್ದಾರೆ ಏಪ್ರಿಲ್ ಮಂತಲ್ಲಿ ಅಂತ ನೋಡೋಣ. ಸೊ ಈ ಮೆಸೇಜು, ಈ ಗೈಡೆನ್ಸ್ ಏನಿದೆ ಇದನ್ನ ನೀವು ಏಪ್ರಿಲ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ, ಯಾವುದೇ ಸಿಚುವೇಶನಲ್ಲಿ ಇದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಪಾಸಿಟಿವಿಟಿ, ಈ ಕಾರ್ಡ್ಸಲ್ಲಿ, ಈ ರೀಡಿಂಗಲ್ಲಿ ಪಾಸಿಟಿವ್ ಆಗಿರಬೇಕು ಅಂತ ಸ್ಟ್ರಾಂಗ್ ಮೆಸೇಜ್ ಇದೆ ಫ್ರೆಂಡ್ಸ್ ಯಾರಿಗೂ. ಹಾಗಾಗಿ ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ನೀವು ಮೈಂಡ್ ಸೆಟ್ ಏನೇ ಇರ್ಬೋದು ಪ್ರೆಸೆಂಟ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಐ ಡಿಸರ್ವ್ ಬೆಸ್ಟ್ ಲೈಫ್ ಅನ್ನೋ ಥರ ಥಿಂಕ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಪಾಸಿಟಿವಿಟಿ ಈಸ್ ದ ಮೇನ್ ಥೀಮ್ ಆಫ್ ದಿಸ್ ರೀಡಿಂಗ್ ಅಂತ ಹೇಳ್ತೀನಿ. ಸೊ ಗೈಡೆನ್ಸ್ ರಿಲೇಟೆಡ್ ಆಗಿನೂ ನಿಮ್ಗೆ ಏನು ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಪವರ್ ಅಂತ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಯೂನಿವರ್ಸ್ ನಿಮಗೆ ನಿಮ್ಮ ಪವರ್ ಏನು, ನಿಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಕರೇಜ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಲೈಫಲ್ಲಿ ಮುಂದುವರಿರಿ. ಸ್ಟಕ್ ಎನರ್ಜಿಯಲ್ಲಿ ಲಾಂಗ್ ಟರ್ಮಲ್ಲಿ ಇರಬೇಡಿ ಅಂತ ಮೆಸೇಜ್ ಹೇಳ್ತಿದ್ದಾರೆ. ಸೊ ಏಪ್ರಿಲ್ ಮಂತಲ್ಲಿ ನಿಮ್ಗೆ ಏನಾದರೂ ಲೈಫಲ್ಲಿ ಸ್ಟಕ್ ಆಗಿದ್ದೀನಿ ಅಂತ ಅನ್ಸಿದ್ರು ಅದರಿಂದ ಹೇಗೆ ಹೊರಗೆ ಬರಬೇಕು, ನಿಮ್ಮ ಮೈಂಡ್ನ ಒಳ್ಳೆ ರೀತಿಯಲ್ಲಿ ಡೈವರ್ಟ್ ಮಾಡ್ಕೊಳ್ಳಿ. ಬೇರೆ ವಿಚಾರದ ಬಗ್ಗೆ ಯೋಚನೆ ಮಾಡಿ. ಯಾವ ಸಿಚುವೇಶನಲ್ಲಿ ಸ್ಟಕ್ ಫೀಲ್ ಅನಿಸ್ತಿದೆ ಆ ಸಿಚುವೇಶನ್ನ ಬಿಟ್ಬಿಡಿ, ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ಮತ್ತು ನಿಮ್ಮ ಲೈಫಲ್ಲಿ ನಿಮ್ಮ ಕೈಯಲ್ಲಿ ಏನಿದೆ, ಏನನ್ನು ಬದಲಾಯಿಸ್ಕೋಬೋದು ಅಂತ ನಿಮಗೆ ಅನಿಸುತ್ತೋ ಅದ್ರ ಬಗ್ಗೆ ಫೋಕಸ್ ಮಾಡಿ. ನಿಮ್ಮ ಲೈಫಲ್ಲಿ ಯಾವುದನ್ನು ಬದಲಾಯಿಸೋದಕ್ಕಾಗಲ್ಲ, ನನ್ನ ಕೈಲಿ ಏನೂ ಇಲ್ಲ ಈ ವಿಚಾರದಲ್ಲಿ ಅಂತ ನೀವು ಯಾವುದಾದ್ರೂ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದನ್ನ ಸರೆಂಡರ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ನಾವು ಲಕ್ಕಿ ಡೇಟ್ಸ್ನ ನೋಡೋಣ. ಸೊ ಮೊದಲಿಗೆ ಫೈನಾನ್ಸಸ್ ರಿಲೇಟೆಡ್ ಆಗಿ ನೋಡೋದಾದರೆ 3 ವೀಕ್ಸಲ್ಲಿ ಫೈನಾನ್ಸಸ್ ರಿಲೇಟೆಡ್ ಆಗಿ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಬರ್ಬೋದು ಪಾಸಿಟಿವ್ ಆಗಿ ಅಂತ ಹೇಳ್ತೀನಿ. ಅಥವಾ ಏಪ್ರಿಲ್ 13th, ಏಪ್ರಿಲ್ 30th ಮತ್ತು ಏಪ್ರಿಲ್ 23 ಇಂಪಾರ್ಟೆಂಟ್ ಡೇಟ್ಸು ಅಥವಾ ಲಕ್ಕಿ ಡೇಟ್ಸು. ಫೈನಾನ್ಸಸ್ ರಿಲೇಟೆಡ್ ಯಾವುದಾದ್ರೂ ನೀವು ಕೆಲಸನ ಶುರು ಮಾಡಬೇಕಂತ ಇದ್ದರೆ ಈ ಡೇಟ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ರಿಲೇಷನ್ಶಿಪ್ ರಿಲೇಟೆಡ್ ಡೇಟ್ಸ್ನ ನೋಡೋಣ. 27 ಡೇಸ್ ಅಂತ ಇದೆ ಫ್ರೆಂಡ್ಸ್.
ಸೊ ನೀವು ಯಾವುದಾದ್ರೂ ಔಟ್ಕಮಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ 27 ಡೇಸಲ್ಲಿ ನಿಮಗೆ ಔಟ್ಕಮ್ ಸಿಗ್ಬೋದು, ನೀವು ಆಲ್ರೆಡಿ ಆ್ಯಕ್ಷನ್ ತೊಗೊಂಡಿದ್ರೆ ರಿಲೇಷನ್ಶಿಪ್ಸಲ್ಲಿ ಅಂತ ಹೇಳ್ತೀನಿ. ಸೊ 27-17 ಇಂಪಾರ್ಟೆಂಟು ಫ್ರೆಂಡ್ಸ್. ಸೊ ಈಗ ನಾವು ರಿಲೇಷನ್ಶಿಪ್ಪು ಫೈನಾನ್ಸಸ್ನ ಬಿಟ್ಟು ಬೇರೆದಕ್ಕೆ ಯಾವುದಾದ್ರೂ ಲಕ್ಕಿ ಡೇಟ್ಸ್ನ ನೋಡಬೇಕಂದ್ರೆ ವಿತಿನ್ 1 ವೀಕ್ ಅಂತ ಇದೆ. ಸೊ ಬೇರೆ ಯಾವುದೇ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡಿದ್ರು 1 ವೀಕು, ನೀವು ಈ ರೀಡಿಂಗ್ ಯಾವಾಗ ನೋಡ್ತಿದ್ದೀರಾ ಆವಾಗಿಂದ 1 ವೀಕು ನಿಮ್ಮ ಲೈಫಲ್ಲಿ ಏನಾದರೂ ಪ್ರೋಗ್ರೆಸ್ ಆಗ್ಬೋದು ನೀವೀಗ ಯೋಚನೆ ಮಾಡ್ತಿರೋ ವಿಷಯದಲ್ಲಿ ಅಂತ ಹೇಳ್ತೀನಿ. ಸೊ 1 ವೀಕ್ 10 ಡೇಸ್ ಮತ್ತು 15 ಡೇಸಲ್ಲಿ 15th ಆಫ್ ಏಪ್ರಿಲ್ 10th ಆಫ್ ಏಪ್ರಿಲ್ ಇಸ್ ಲಕ್ಕಿ ಡೇಟ್ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ ಫೈನಾನ್ಸಸ್ ಬಿಟ್ಟು ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ರೆ. ಆ್ಯಂಡ್ ಯೂನಿವರ್ಸ್ ಮೆಸೇಜ್ ಏನಿದೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಈಗ ಅಂತ ನೋಡೋಣ. ಸೊ ಯೂನಿವರ್ಸ್ ವಾಂಟ್ ಟು ಬ್ಲೆಸ್ ಯು ಮೋರ್ ದೆನ್ ಯು ಥಿಂಕ್ ಆ್ಯಂಡ್ ಪ್ರೆಸೆಂಟ್ಲಿ ಇನ್ವೆಸ್ಟ್ ಯುವರ್ ಟೈಮ್ ಆ್ಯಂಡ್ ಮನಿ ವೈಸ್ಲಿ ಅಂತ ಬಂದಿದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು ಯೂನಿವರ್ಸು ನೀವು ಏನು ಅಂದ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಬ್ಲೆಸ್ ಮಾಡಬೇಕಂತ ಇದ್ದಾರೆ. ಇಲ್ಲಿ ನೋಡಿ ಸಕ್ಸಸ್ ಆ್ಯಂಡ್ ಪ್ರೋಗ್ರೆಸ್ ಕಾರ್ಡ್ ಕೂಡ ಬಂದಿತ್ತು. ಸೊ ಯೂನಿವರ್ಸ್ ನಿಮಗೆ ಪ್ರೆಸೆಂಟ್ಲಿ ಸ್ಟಕ್ ಅಂತ ಅನ್ಸಿದ್ರು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ದಿರಾ ನಿಮ್ಮ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಿದೆ, ನೆಗೆಟಿವಿಟಿ ಹೋಗ್ತಿದೆ ನಿಮ್ಮ ಲೈಫಿಂದ, ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಯಾವುದರಲ್ಲಿ ಸಕ್ಸಸ್ ಬೇಕು ಅಂತ ಅಂದ್ಕೊಂಡಿದ್ದೀರೋ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿಗೆ ಸಕ್ಸಸ್ ನಿಮ್ಮ ಲೈಫಲ್ಲಿ ನಿಮಗೆ ಸಿಗುತ್ತೆ. ಸ್ವಲ್ಪ ನಿಧಾನ ಆದರೂ ಸ್ಟೇಬಲ್ ಆಗಿರೋ ಥರ ಸಕ್ಸಸ್ ಸಿಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ಲೈಫಲ್ಲಿ ನೀವು ಟೈಮು ಮತ್ತು ಮನಿನ ವೈಸ್ ಆಗಿ ಯೂಸ್ ಮಾಡೋದನ್ನ ಕಲಿಬೇಕಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ದುಡ್ಡು ಎಷ್ಟು ಇಂಪಾರ್ಟೆಂಟು, ಎಲ್ಲಿ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಮತ್ತು ನಿಮ್ಮ ಟೈಮ್ನೂ ಓವರ್ ಥಿಂಕ್ ಮಾಡೋದ್ರಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ನ ಒಳ್ಳೆ ರೀತಿಯಲ್ಲಿ ಸರಿಯಾದ ಪರ್ಸನ್ನು, ಸರಿಯಾದ ಸಿಚುವೇಶನ್ನು, ಸರಿಯಾದ ವಿಷಯಗಳಿಗೋಸ್ಕರ ನಿಮ್ಮ ಟೈಮ್ನ ವೈಸಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂತ ಹೇಳ್ತೀನಿ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ನಿಮ್ಮ ಮನಿ ಮತ್ತು ಟೈಮ್ನ ವೈಸಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಏಪ್ರಿಲ್ ಮಂತಲ್ಲಿ ನೀವು ಟೈಮು ಮತ್ತು ಮನಿನ ಪ್ರಿಯಾರಿಟೈಸ್ ಮಾಡಬೇಕಾಗಿ ಬರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇದು ಓವರಾಲ್ ನಿಮ್ಮ ರೀಡಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಈ ರೀಡಿಂಗ್ ನಿಮ್ಮ ಜೊತೆ ರೆಸನೇಟ್ ಆದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಲೈಫಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.